ಸಮೀಕ್ಷೆ 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 ಹೌದು ಸ್ನೇಹಿತರೆ, ಇತ್ತೀಚೆಗೆ ಒಂದರ ಹಿಂದೆ ಒಂದು ಸಮೀಕ್ಷೆಗಳು ಇದೀಗ ಹೊರಬರ್ತಾ ಇದೆ. ಅದರಲ್ಲೂ ಕೂಡ ರಾಮ ಮಂದಿರದ ನಂತರ ಇದೀಗ 2 ಸರ್ವೆಗಳು ಹೊರಬಂದಿದೆ. ನಿನ್ನೆಯಷ್ಟೇ ನಾವು ನೋಡಿದಂತೆ ಟೈಮ್ಸ್ ನೌ ಸರ್ವೆಯನ್ನು ನೋಡಿದ್ವಿ. ಅದರ ಅಂಕಿಅಂಶಗಳನ್ನು ಡೀಟೇಲ್ಸ್ ಆಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಇದೀಗ ಇವತ್ತು ಮತ್ತೊಂದು ಸಮೀಕ್ಷೆ ಇಂಡಿಯಾ ಟುಡೇ ಸಮೀಕ್ಷೆಯನ್ನು ಹೊರ ಹಾಕಿದೆ. ಅದರ ಜೊತೆಯಲ್ಲಿ ಮೂಡ್ ಆಫ್ ನೇಷನ್ ಕೂಡ ಜೊತೆ ಸೇರಿ ಇಂತಹದ್ದೊಂದು ಸಮೀಕ್ಷೆಯನ್ನು ಹೊರ ಹಾಕಿದೆ. ಹಾಗಾದರೆ ಈ ಸಮೀಕ್ಷೆ ಏನೆಲ್ಲ ಹೇಳ್ತಾ ಇದೆ, NDAಗೆ ಎಷ್ಟು ಸೀಟ್ ಬರಬಹುದು, ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ಎಷ್ಟು ಸೀಟ್ ಬರಬಹುದು, ಇತರೆ ಪಕ್ಷಗಳು ಎಷ್ಟು ಸೀಟ್ಗಳನ್ನು ಪಡಿತಾರೆ, ಏನು ಈ ಸಮೀಕ್ಷೆ ಇದೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ಇದೀಗ ಇಂಡಿಯಾ ಟುಡೇ, ಮೂಡ್ ಆಫ್ ನೇಷನ್ ಇವೆರಡೂ ಸೇರಿಕೊಂಡು ಒಂದು ಸರ್ವೆಯನ್ನು ಮಾಡಿವೆ. ಈ ಸರ್ವೆಯ ಪ್ರಕಾರ ಏನು NDA ಒಕ್ಕೂಟ ಇದೆ ಇದಕ್ಕೆ 335 ಸೀಟುಗಳು ಬರುತ್ತವೆ ಎನ್ನುವಂತಹ ಮಾಹಿತಿಯನ್ನು ಹೊರ ಹಾಕಿದೆ. ಅಂದರೆ ಈಗಾಗಲೇ ಏನು BJP ಇತ್ತು 400 ಸೀಟ್ಗಳನ್ನು ಪಡೆಯಲೇಬೇಕು NDA ಒಕ್ಕೂಟ ಎನ್ನುವಂತಹ ಟಾರ್ಗೆಟನ್ನು ಇಟ್ಟುಕೊಂಡಿತ್ತು. ಆದರೆ ಈ 2 ಸರ್ವೆಗಳು ಕೂಡ ಆ 400ರನ್ನು ರೀಚ್ ಆಗೋದಿಲ್ಲ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 545 ಕ್ಷೇತ್ರಗಳಿದೆ. ಅದರಲ್ಲಿ 2 ಆಂಗ್ಲೋ ಇಂಡಿಯನ್ ಇದೆ. ಇನ್ನು ಉಳಿದಂತಹ 543 ಕ್ಷೇತ್ರಗಳೇನಿದೆ ಆ 543 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇದರಲ್ಲಿ ಅಂದರೆ ಈ ಸಮೀಕ್ಷೆಯ ಪ್ರಕಾರ 543ರಲ್ಲಿ ಏನು NDA ಒಕ್ಕೂಟ ಇದೆ 345 ಸೀಟ್ಗಳನ್ನು ಗೆಲ್ಲುವ ಭರವಸೆಯನ್ನು ಈ ಸಮೀಕ್ಷೆ ಹೊರ ಹಾಕಿದೆ. ಅಂದರೆ ಈಗ ತಾನೇ ಚುನಾವಣೆ ಅಂದರೆ ಇವತ್ತು ಚುನಾವಣೆ ಆದರೆ ಎಷ್ಟು ಸೀಟನ್ನು ಪಡೆಯುತ್ತೆ, 335 ಕ್ಷೇತ್ರಗಳನ್ನು NDA ಪಡೆಯುತ್ತೆ. ಇನ್ನು ಇಂಡಿಯಾ ಒಕ್ಕೂಟ ಏನಿದೆ ಇದು 156 ಕ್ಷೇತ್ರಗಳನ್ನು ಪಡೆಯುತ್ತೆ ಎನ್ನುವಂಥ ಮಾಹಿತಿಯನ್ನು ನೀಡಿದೆ. ಇನ್ನು ಉಳಿದಂತೆ 44 ಕ್ಷೇತ್ರಗಳನ್ನು ಇತರೆ ಪಕ್ಷಗಳು ಪಡೆಯುತ್ತೆ ಎನ್ನುವಂತಹ ಮಾತನ್ನು ಹೇಳಿದೆ. ಇನ್ನು ಸ್ನೇಹಿತರೆ, ಪ್ರತ್ಯೇಕವಾಗಿ BJP 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಭರವಸೆಯನ್ನು ಇಟ್ಟಿತ್ತು. ಆದರೆ ಈ ಬಾರಿ ಅಂದರೆ 2019ರಲ್ಲಿ 303 ಕ್ಷೇತ್ರಗಳನ್ನು BJP ಗೆದ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ಬಾರಿ ಒಂದು ಕ್ಷೇತ್ರವನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ 304 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಎನ್ನುವಂಥದ್ದನ್ನು ಇಂಡಿಯಾ ಟುಡೇ ಸಮೀಕ್ಷೆ ಹೊರ ಹಾಕಿದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ ಈ ಹಿಂದೆ 40 ಕ್ಷೇತ್ರಗಳನ್ನು ಗೆದ್ದಿತ್ತು. ಈಗ 71 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಸುಮಾರು 30 ಅಥವಾ 31 ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಇಂಡಿಯಾ ಟುಡೇ ಹಾಗೂ ಮೂಡ್ ಆಫ್ ನೇಷನ್ ಸರ್ವೆಗಳು ಹೊರ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, 2019ರ ಚುನಾವಣೆಯನ್ನು ಹೋಲಿಸಿದರೆ NDA ಮೈತ್ರಿಕೂಟ 18 ಸೀಟುಗಳನ್ನು ಕಳೆದುಕೊಂಡ್ರೆ ಇಂಡಿಯಾ ಒಕ್ಕೂಟ ಏನಿದೆ ಇದು 75 ಸೀಟುಗಳನ್ನು ಹೆಚ್ಚುವರಿಯಾಗಿ ಪಡೆಯಲಿದೆ ಎನ್ನುವಂತಹ ಮಾತುಗಳನ್ನು ಅಥವಾ ಆ ವರದಿಯನ್ನು ನೀಡಿದೆ. ಹಾಗೆಯೇ ಇತರೆ ಪಕ್ಷಗಳು 57 ಸ್ಥಾನಗಳನ್ನು ಕಳೆದುಕೊಳ್ಳಲಿವೆ. ಸಮೀಕ್ಷೆಯ ಪ್ರಕಾರ NDAಗೆ ಅಧಿಕ ಸೀಟುಗಳು ನಷ್ಟ ಉಂಟಾಗುವುದಿಲ್ಲ. ಆದರೆ 2 ಮೈತ್ರಿಕೂಟಗಳಿಗೆ ಸೇರದ ಪಕ್ಷಗಳು ಹೆಚ್ಚಿನ ನಷ್ಟವನ್ನು ಅನುಭವಿಸಲಿವೆ. ಇನ್ನು ಉತ್ತರ ಭಾರತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಉತ್ತರ ಭಾರತದಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ 180 ಕ್ಷೇತ್ರಗಳಿವೆ. ಈ ಪೈಕಿ NDA 154 ಸ್ಥಾನಗಳನ್ನು ಗಳಿಸಿದರೆ ವಿರೋಧ ಪಕ್ಷ ಇಂಡಿಯಾ ಒಕ್ಕೂಟ ಏನಿದೆ 25 ಸ್ಥಾನಗಳನ್ನು ಪಡೆಯಲಿದೆ. ಇನ್ನು ಪೂರ್ವಕ್ಕೆ ಬಂದರೆ ನಾವು 153 ಕ್ಷೇತ್ರಗಳಲ್ಲಿ 103 NDA ಗೆದ್ದರೆ 38 ಇಂಡಿಯಾ ಒಕ್ಕೂಟ, ಇತರೆ 12 ಸ್ಥಾನಗಳನ್ನು ಗೆಲ್ಲಲಿದೆ. ಇನ್ನು ಪಶ್ಚಿಮಕ್ಕೆ ಬಂದರೆ 78 ಕ್ಷೇತ್ರಗಳಿವೆ. ಪಶ್ಚಿಮದಲ್ಲಿ NDA 51 ಸ್ಥಾನವನ್ನು ಪಡೆದಿದ್ದರೆ ಇಂಡಿಯಾ ಒಕ್ಕೂಟ ಏನಿದೆ ಅದು 27 ಸ್ಥಾನಗಳನ್ನು ಪಡೆಯಲಿದೆ. ನಮ್ಮ ಕಡೆ ಬರೋದಾದರೆ ದಕ್ಷಿಣದಲ್ಲಿ 132 ಕ್ಷೇತ್ರಗಳಿದ್ದು NDA ಕೇವಲ 27 ಸ್ಥಾನವನ್ನು ಪಡೆದರೆ ಇಂಡಿಯಾ ಒಕ್ಕೂಟ 76 ಕ್ಷೇತ್ರಗಳನ್ನು ಗೆಲ್ಲಲಿದೆ. ಇತರೆ ಪಕ್ಷಗಳು 26 ಸ್ಥಾನಗಳನ್ನು ಪಡೆಯಲಿದೆ ಎನ್ನುವಂತಹ ಮಾತನ್ನು ಹೇಳಿದೆ. ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರದಲ್ಲಿದೆ ಅಲ್ಲೂ ಕೂಡ BJPಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಅಂದರೆ ಹೆಚ್ಚು ಸೀಟ್ಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಅಂತ. ಹೌದು ಸ್ನೇಹಿತರೆ, ಏನು ಕರ್ನಾಟಕಕ್ಕೆ ಬಂದರೆ ಕೂಡ ಕರ್ನಾಟಕದಲ್ಲಿ 24 ಕ್ಷೇತ್ರಗಳನ್ನು ಮೈತ್ರಿ ಮಾಡಿಕೊಂಡಿರೋದ್ರಿಂದ 24 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಎನ್ನುವಂತಹ ಮಾಹಿತಿಯನ್ನು ಹೇಳಿದೆ. ಇನ್ನು ಸ್ನೇಹಿತರೆ, ತೆಲಂಗಾಣದ ವಿಚಾರಕ್ಕೆ ಬಂದರೆ ತೆಲಂಗಾಣದಲ್ಲೂ ಕೂಡ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಕಾಂಗ್ರೆಸ್ ಆಡಳಿತವಿದ್ದು ಅಲ್ಲೂ ಕೂಡ 4 ಕ್ಷೇತ್ರಗಳನ್ನು BJP ಗೆಲ್ಲುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಇರುವಂತಹ ಕ್ಷೇತ್ರಗಳಲ್ಲೂ ಅಂದರೆ ರಾಜ್ಯಗಳಲ್ಲೂ ಕೂಡ BJPಗೆ ಮುನ್ನಡೆ ಆಗೋ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಈ ಸಮೀಕ್ಷೆ ಇದೀಗ ಹೊರ ಹಾಕಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.